ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬೆಣ್ಣೆಯನ್ನ ಕಾಯಿಸಿ ತುಪ್ಪವನ್ನ ಮರಳಾಗಿ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ಒಂದು ವಿಡಿಯೋನ ಮಾಡಿದೆ. ಅದನ್ನ ನೋಡಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು. ಆ ಒಂದು ತುಪ್ಪ ಮಾಡಿದಂತಹ ಗಷ್ಟವನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಒಂದು ಟೇಸ್ಟಿ ಆದಂತ ರೆಸಿಪಿಯನ್ನ ಮಾಡಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಂದಿದ್ದೆ. ಸೊ ಇವತ್ತು ಆ ತುಪ್ಪದ ಗಷ್ಟವನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಟೇಸ್ಟಿ ಆದಂತಹ ಹೆಲ್ತಿ ಆದಂತಹ ರೆಸಿಪಿಯನ್ನ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಇಲ್ಲಿ ಈ ಪಾತ್ರೆನಲ್ಲಿ ತುಪ್ಪ ಮಾಡಿ ಉಳಿದಂತಹ ಗಷ್ಟ ಇದೆ. ಇದರಲ್ಲಿ ಕರಿಬೇವಿನ ಎಲೆ ಕೂಡ ಇದೆ, ಏಲಕ್ಕಿ ಎಲ್ಲ ಮಿಕ್ಸ್ ಇದೆ ಒಟ್ನಲ್ಲಿ. ಇದನ್ನ ನಾನು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಸ್ಟವ್ ಹಚ್ಚಿ ಇದನ್ನ ಕಾಯ್ಲಿಕ್ಕೆ ಇಟ್ಕೊಳ್ಬೇಕು. ಇದೇ ಪಾತ್ರೆನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ನಷ್ಟು ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಈ ರಾಗಿ ಹಿಟ್ಟನ್ನ ಹಾಕಿ ಈ ತುಪ್ಪದ ಗಷ್ಟದಲ್ಲಿ ಹುರ್ಕೊಳ್ಬೇಕಾಗತ್ತೆ. 1 ಕಪ್ನಷ್ಟು ರಾಗಿ ಹಿಟ್ಟು ಅಥವಾ ಇನ್ನೊಂದು ಅರ್ಧ ಕಪ್ನಷ್ಟು ಹಾಕೊಳ್ಬಹುದು. ಬಿಕಾಸ್ 1.5 ಕಪ್ನಷ್ಟು ನಾವು ಹಾಕೊಂಡ್ರೆ ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ ಅಂತ ಅಷ್ಟೇ. ನಿಮ್ಗೆ ತುಪ್ಪದ ಗಷ್ಟ ಜಾಸ್ತಿ ಇದ್ರೆ ನೀವು ಜಾಸ್ತಿ ರಾಗಿ ಹಿಟ್ಟನ್ನ ಬಳಸ್ಕೊಡ್ಬಹುದು. ಆ ಕ್ವಾಂಟಿಟಿಗೆ ತಕ್ಕ ಹಾಗೆ ನೀವು ರಾಗಿ ಹಿಟ್ಟನ್ನ ಹಾಕೊಂಡು ಮೀಡಿಯಂ ಊರಿನಲ್ಲೇನೆ ಇದನ್ನ ಹುರ್ಕೊಳ್ಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ರಾಗಿ ಹಿಟ್ಟನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ನಮ್ಮ ಅಜ್ಜಿ ಮಾಡ್ತಿದ್ದಂತ ರೆಸಿಪಿ. ತುಪ್ಪನ ಕಾಯಿಸಿದ ನಂತರ ಇದನ್ನ ಮಾಡ್ಕೊಡೋರು. ಉಳಿದಂತ ಗಷ್ಟದಲ್ಲಿ ಟೇಸ್ಟಿ ಆಗಿರ್ತಾ ಇತ್ತು. ಈಗ ಇದಕ್ಕೆ ನಾನು 3/4 ಕಪ್ನಷ್ಟು ಕೊಬ್ಬರಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ. ಡೆಸಿಕೇಟೆಡ್ ಕೋಕೋನಟ್ ಅಥವಾ ಕೊಬ್ಬರಿ ತುರಿಯನ್ನ ಹಾಕೊಳ್ಬಹುದು. ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ, 3/4 ಕಪ್ನಷ್ಟು ಸಕ್ಕರೆಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನು ಬೇಕಾಗಿಲ್ಲ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೊಂಡು ಟೇಸ್ಟಿ ಆದಂತ ಒಂದು ರೆಸಿಪಿಯನ್ನ ಮಾಡ್ಕೊಳ್ಬಹುದು. ಏನು ಮನೆಯಲ್ಲಿ ತಿಂಡಿ ಏನಾದ್ರೂ ತಿನ್ಬೇಕು ಅನ್ಸ್ತಾ ಇರೋರು ಮಕ್ಳುಗಳು ಈ ತರ ಒಂದು ರಾಗಿ ಹುರಿಟನ್ನ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇದ್ದೀರಲ್ಲ, ಕೊಬ್ಬರಿ ತುರಿ ಸಕ್ಕರೆ ಎಲ್ಲ ಮಿಕ್ಸ್ ಆಗ್ಬೇಕು. ಸಕ್ಕರೆ ಯಾವುದೇ ಕಾರಣಕ್ಕೂ ಪೂರ್ತಿ ಕರಗೋಲ್ಲ. ಇದ್ರಲ್ಲಿ ಮರಳಾಗೆ ಸಿಗುತ್ತೆ, ಬಾಯಿಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಈಗ ಇದಾಗಿದೆ. ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ನೀವು ಸರ್ವ್ ಮಾಡಬಹುದು. ತುಂಬಾ ಕ್ವಿಕ್ ಆಗಿ ಆಗತ್ತೆ, ಟೇಸ್ಟಿಯಾಗಿ ಆಗತ್ತೆ. ಮನೇಲೇ ಇರುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ಈ ರೀತಿ ಟೇಸ್ಟಿ ಆದಂತಹ ರೆಸಿಪಿಯನ್ನ ಮಾಡಬಹುದು. ಹೊಸ ರೆಸಿಪಿ ಮಕ್ಕಳಿಗೆಲ್ಲ ಇಷ್ಟ ಆಗತ್ತೆ. ಒಂದ್ಸರಿ ಟ್ರೈ ಮಾಡಿ. ನಿಮ್ಗೂ ಇಷ್ಟ ಆದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.